ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ತುಂಬ ಜನ ಕಾಲರ್ಸ್ ರೆಡಿ ಇದ್ದಾರೆ ಮಾತನಾಡೋದಕ್ಕೆ, ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ. ಹಾಗಾಗಿ ನಾವು ಡೈರೆಕ್ಟಾಗಿ ಕಾಲರ್ಸ್ ಹತ್ರ ಹೋಗೋಣ. ಗುಲ್ಬರ್ಗಾದಿಂದ ಮಹೇಶ್ ಅವರು ಕರೆ ಮಾಡಿದ್ದಾರೆ. ಮಹೇಶ್, ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ಮಹೇಶ್ ಮಾತನಾಡಿ, ಜೋರಾಗಿ ಮಾತನಾಡಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ನಾನು ಮಹೇಶ್ ಅಂತ ಸರ್, ಗುಲ್ಬರ್ಗ ಮಾತಾಡೋದು. ಇದಕ್ಕೂ ಮುಂಚೆ ನಾನು ಮೇಡಮ್ ಹತ್ರ ಮಾಡ್ಕೊಂಡು ಮಾತಾಡಿದ್ದೀನಿ ಸರ್. ಓಕೆ. ಲೈವ್ ಕಾರ್ಯಕ್ರಮ ಇರ್ತಲ್ಲ, ಅವ್ರ ಟೆಲಿಫೋನ್ ಅಲ್ಲಿ ಇರ್ತಿತ್ತು. ಇವಾಗ ಟಿವಿಯಲ್ಲಿ ನಾನು ಡೈರೆಕ್ಟ್ ನೋಡ್ಬೋದು ಮೇಡಮ್ ಅವರಿಗೆ. ಹೇಳಿ, ಇವಾಗ ನಿಮ್ಮ ಸಮಸ್ಯೆ ಏನಿದೆ ಮಹೇಶ್, ಹೇಳಿ. ನಮ್ದು ಸರ್ ಅದೇ ಅರ್ಥಮಾಯ್ತು ಅಂದ್ರೆ ಹೇಳಿ, ಏನಾಗ್ತಾ ಇದೆ? ಅದೇ ಜಾಸ್ತಿ ಆದ್ರೆ ಏನಾದ್ರು ಪ್ರಾಬ್ಲಮ್. ಓಕೆ, ಸಾಕಷ್ಟು ಸರ್ತಿ ಮೇಡಮ್ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಮತ್ತೊಂದು ಸರ್ತಿ ನಿಮಗೆ ಉತ್ತರವನ್ನು ಹೇಳ್ತಾರೆ. ಎಷ್ಟು ವಯಸ್ಸು ನಿಮಗೆ? ಒಂದು ವಯಸ್ಸು ಮೇಡಮ್ 20. ಏನು ಓದ್ತಾ ಇದ್ದೀರಾ? 26 ಮೇಡಮ್. ಈಗ ಓದ್ತಾ ಇದ್ದೀರಾ, ಕೆಲಸ ಮಾಡ್ತಿದ್ದೀರಾ? ಕೆಲಸ ಮಾಡ್ತಾ ಇದ್ದೀರಾ. ಇವಾಗ ಹಸ್ತ ಮೈಥುನ ಮಾಡ್ಕೊಳ್ಳೋದು ಅನ್ನೋದನ್ನು ತಪ್ಪು ಅಂತಲ್ಲ, ಅದರಿಂದ ತೊಂದರೆ ಅಂತ ಏನಾಗಲ್ಲ. ಆದರೆ ಏನಾಗುತ್ತೆ ಅಂದರೆ, ಒಂದು ಸಲ ಅದನ್ನು ನೋಡಿಕೊಂಡಾಗ ಯಾವುದೋ ಒಂದು ನಿಮ್ಮ ಆತಂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಅಥವಾ ಅದಿಲ್ಲದೆ ಇದ್ರೆ ಆಗೋದೇ ಇಲ್ಲ, ಅಥವಾ ನಿದ್ದೆ ಮಾಡೋಕ್ಕೆ, ಈ ರೀತಿ ನೀವು ಅದೊಂದು ಚಟವಾಗಿ ಅದನ್ನು ಮಾಡ್ಕೊಳ್ಬಾರ್ದು. ಆವಾಗ ಏನಾಗುತ್ತೆ, ನಿಮಗೆ ಬೇರೆದೆಲ್ಲ ನೀವು ಊಟ ತಿಂಡಿ ನಿದ್ದೆ ಮತ್ತು ಬೇರೆ ನಿಮ್ಮ ಕೆಲಸಕ್ಕೆಲ್ಲದಕ್ಕೂ ಅಡ್ಡಿಪಡಿಸೋಕ್ಕೆ ಶುರುವಾಗುತ್ತೆ. ಆ ಥರ ಪರಿಸ್ಥಿತಿ ಬಂದರೆ ಖಂಡಿತ ಅದಕ್ಕೆ ಚಿಕಿತ್ಸೆ ಬೇಕಾಗತ್ತೆ. ಆ ರೀತಿ ನೀವು ಚಟ ಮಾಡ್ಕೊಳ್ಳಿ, ಯಾವಾಗಲೂ ಒಂದು ಸಲ ಉದ್ರೇಕ ಆದಾಗ ಅದು ಉದ್ರೇಕ ಹೊರಹಾಕೋ ಒಂದು ಮಾರ್ಗ ಅಂತ ಉಪಯೋಗಿಸಿದ್ರು ಮಾತ್ರ ಅದರಿಂದ ತೊಂದರೆ ಇರೋದಿಲ್ಲ. ಅದನ್ನು ನೀವು ಮಾಡಿದ್ರೆ ಆಯ್ತು ಅಷ್ಟೇ. ಇಟ್ಕೊಂಡಾಗ ಮಾತ್ರ ಅದೊಂದು ಆರೋಗ್ಯಪೂರ್ಣವಾದ ಕ್ರಿಯೆ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಅದೇ ಒಂದು ಬಹಳಷ್ಟು ಹುಡುಗರಿಗೆ ಅದೇ ಆ ಥರ ಆಗ್ಬಿಟ್ಟು ಅದಕ್ಕೋಸ್ಕರವಾಗಿ ತೊಂದರೆ ಆಗಕ್ಕೆ ಶುರುವಾಗತ್ತೆ. ಒಂದ್ಸಲ ಆತಂಕ ಭಯ ಎಲ್ಲ ಬಂದಾಗ ಏನಾಗುತ್ತೆ, ದೇಹದಲ್ಲಿ ಬೇರೆ ರೀತಿಯಲ್ಲಿ ತೊಂದರೆಗಳು ಬರೋದು, ನಿದ್ದೆ ಬರೋದಿಲ್ಲ, ವೀಕ್ ಆಗೋದು. ಅದರಿಂದ ಏನಾಗದ್ಕೊಳ್ತಾರೆ, ಈ ಹಸ್ತಮೈಥುನದಿಂದ ಹಂಗಾಗಿದೆ ಅನ್ನೋ ಥರ ಆಗ್ಬಿಡತ್ತೆ ಅವ್ರು. ಸೊ ಅದಕ್ಕೂ ಯಾವುದೇ ನೇರವಾದ ಸಂಬಂಧ ಇಲ್ಲ. ನಮ್ಮ ಮುಂದಿನ ಕಾಲರ್ ಬೆಂಗಳೂರಿನಿಂದ ಮಂಜುನಾಥ್ ಅವರು ಕರೆ ಮಾಡಿದ್ದಾರೆ. ಮಂಜುನಾಥ್, ಹೇಳಿ, ಏನು ವಿಚಾರ? ನಮಸ್ಕಾರ. ನಮಸ್ಕಾರ, ಹೇಳಿ. ನನ್ನ ಹೆಸರು ಮಂಜುನಾಥ್ ಅಂತ. ನಂದು ಮದುವೆ 6 ವರ್ಷ ಆಗಿದೆ. ಮದುವೆ ಆಗಿ 6 ವರ್ಷ ಆಗಿದೆ. ಓಕೆ. ತೊಂದರೆ ಏನಿದೆ ಹೇಳಿ. ಈಗ ನನಗೆ ಜಲ್ದಿ ಸಂಭೋಗ ಮಾಡೋಕೆ ಮುಂಚೆನೆ ಅದು ಜಲ್ದಿ ಇದಾಗ್ಬಿಡುತ್ತೆ. ಶೀಘ್ರ ಸ್ಖಲನದ ತೊಂದರೆ ಇದೆ ಅಂದ್ರೆ ಈಗ ಮೊದಲಿಂದಲೂ ಅದೇ ತರ ತೊಂದರೆ ಇದೆಯಾ? ಇತ್ತೀಚಿನ ದಿನಗಳಲ್ಲಿ ಶುರುವಾಗಿದೆಯಾ? ಇಲ್ಲ, ಅದು ಸ್ವಲ್ಪ ಮೊದಲಿಂದಲೂ ಹಂಗೆ ತೊಂದರೆ ಇದೆ. ಅಂದರೆ ಇವಾಗ ನಿಮ್ಮ ಶೀಘ್ರ ಸ್ಖಲನ ಅಂದರೆ ಕೆಲವರು ಎಷ್ಟು ಸಲ ಇದ್ರೂ ಕೂಡ ಒಬ್ಬೊಬ್ರು ಒಂದು ರೀತಿಯಾಗಿ ಅದನ್ನ ಶೀಘ್ರ ಸ್ಖಲನ ಅನ್ಕೊಂಡಿರ್ತಾರೆ. ನಿಮಗೆ ಇನ್ನೊಂದು, ನಾನು ಒಂದೊಂದು ವಾರಕ್ಕೊಂದ್ಸರಿ ಹಂಗಂಗೆ ಚಡ್ಡಿ ಎಲ್ಲ ಒದ್ದೆ ಆಗಿರುತ್ತೆ, ಅಂಡರ್ವೇರ್ ಎಲ್ಲ. ಅಂದ್ರೆ ನೀವು ಸಂಭೋಗ ಕ್ರಿಯೆ ಬಹಳ ದಿವಸ ಬಿಟ್ಟು ಮಾಡ್ತಾ ಇದ್ರೆ ಆ ರೀತಿ ಒಂದ್ಸಲ ನಿದ್ದೆ ಸ್ಖಲನ ಆಗತ್ತೆ. ಆದ್ರಿಂದ ನೀವು ಈ ರೀತಿ ಒಂದು ಶೀಘ್ರ ಸ್ಖಲನ ಆಗ್ತಾ ಇದೆ ಅನ್ನೋದಕ್ಕೋಸ್ಕರವಾಗಿ ನೀವು ಸಂಭೋಗ ಕ್ರಿಯೆಯಿಂದ ದೂರ ಉಳಿದ್ರೆ, ಅಥವಾ ನೀವು ಮಾನಸಿಕವಾಗಿ ಹಿಂಗೆ ಯಾವಾಗ್ಲೂ ಫೇಲ್ಯೂರ್ ಆಗತ್ತಲ್ಲ, ಯಾಕೆ ಮಾಡೋದು ಅನ್ನೋ ತರ ದೂರ ಉಳಿದಾಗ ಈ ರೀತಿ ನಿಮ್ಗೆ ನಿದ್ದೆನಲ್ಲಿ ಸ್ಖಲನ ಆಗುವಂತ ಚಾನ್ಸಸ್ ಇರುತ್ತೆ ಅಷ್ಟೇ. ಅದರಿಂದ ತೊಂದರೆ ಅದು ಅಂತ ಏನಿಲ್ಲ. ಆದ್ರೆ ನೀವು ಶೀಘ್ರ ಸ್ಖಲನಕ್ಕೆ ಚಿಕಿತ್ಸೆ ಪಡ್ಕೊಳ್ಬಹುದು. ಅದರಿಂದ ನಿಮಗೆ ತೊಂದರೆ ಆಗ್ತಾ ಇದೆ, ಅಥವಾ ನಿಮ್ಮ ವೈಫು ಕೂಡ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಅವ್ರಿಗೆ ತೃಪ್ತಿ ಭಾವನೆ ಬರ್ತಾ ಇಲ್ಲ ಅಂದಾಗ ಖಂಡಿತವಾಗ್ಲೂ ಅದಕ್ಕೊಂದು ಚಿಕಿತ್ಸೆ ಪಡ್ಕೊಂಡು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು. ಓಕೆ. ಈ ನಮ್ಮ ನೆಕ್ಸ್ಟ್ ಕಾಲರ್ ಗುಲ್ಬರ್ಗಾದಿಂದ ಯಶಸ್ವಿನಿ ಅನ್ನೋರು ಕರೆ ಮಾಡಿದ್ದಾರೆ. ಯಶಸ್ವಿನಿ, ಹೇಳಿ, ಏನು ಸಮಸ್ಯೆ ಇದೆ? ಮೇಡಮ್, ನನ್ನ ಹೆಸರು ಯಶಸ್ವಿನಿ ಅಂತ. ನನ್ನ ಏಜ್ 24 ಇಯರ್ಸ್ ಮೇಡಮ್. ಈಗ ಹೇಳಿ. ಮ್ಯಾರೇಜ್ ಆಗಿ 2 ಇಯರ್ಸ್ ಆಯ್ತು ನಂದು. ಅಂದ್ರೆ ಫಸ್ಟ್ ಇಂದ ಮೇಡಮ್ ಮಂತ್ಲಿ ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗ್ತಿರ್ಲಿಲ್ಲ. 2 ಮಂತ್ಸ್ 3 ಮಂತ್ಸ್ ಈ ತರ ಆಗಿತ್ತು. ಸೊ ಇವಾಗ ಅಂದ್ರೆ ಪ್ಲಾನಿಂಗ್ ಅಲ್ಲಿ ಇದೀವಿ ಮೇಡಮ್ ನಾವು. ಸೊ ಅಂದ್ರೆ ನಂಗೆ ಇದು ಮಂತ್ಲಿ ಆಗಲ್ಲ, ಡಾಕ್ಟರ್ ಹತ್ರ ಎಲ್ಲ ತೋರಿಸಿದಕ್ಕೆ ಹಾರ್ಮೋನ್ ಪ್ರಾಬ್ಲಮ್ ನಿಮ್ದು ಅಂತ ಹೇಳಿದ್ರು. ಬಟ್ ಕೇಳ್ದೆ PCOD ಏನಾದ್ರು ಇದೆಯಾ, ಇಲ್ಲ ಅಂದ್ರೆ ಏನಾದ್ರು ಥೈರಾಯ್ಡ್ ಇದೆಯಾ ಅಂತ. ಅದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾರೆ ಮೇಡಮ್. ಅಲ್ಲ, ಇವಾಗ ನಿಮ್ಗೆ ಈಗಲೇ ಮಕ್ಳು ಬೇಡ ಅಂತ ಇದೆಯಾ ಇನ್ನೂನೆ? ಹೌದು ಮೇಡಮ್. ಈಗ ಏನ್ ಬಳಸ್ತಿದ್ದೀರಾ? ನಿರೋಧ ತರ ಬಳಸ್ತಾ ಇದ್ದೀರಾ? ಹೌದು ಮೇಡಮ್. ಇವಾಗ ನಿಮ್ಗೆ 2 ರೀತಿಯಾಗಿ ನಿಮ್ಗೆ ಚಿಕಿತ್ಸೆ ಕೊಡಕ್ಕಾಗತ್ತೆ. ನಿಮ್ಮ ಮುಟ್ಟಿನ ತೊಂದರೆಗೂ ಸರಿ ಹೋಗೋ ತರ, ಮತ್ತೆ ಗರ್ಭಧಾರಣೆನೂ ಆಗದೆ ಇರೋ ತರ ಮಾಡೋದಕ್ಕೆ ಈ ಟ್ಯಾಬ್ಲೆಟ್ಸ್ಗಳು, ಈಗ ತುಂಬಾ ಬಹಳ ಕಡಿಮೆ ಹಾರ್ಮೋನ್ ಯುಕ್ತ ಟ್ಯಾಬ್ಲೆಟ್ಸ್ಗಳನ್ನ ನೀವು ಉಪಯೋಗಿಸಿದಾಗ ಅದು ನಿಮಗೆ ಕ್ರಮಬದ್ಧವಾಗಿ ಋತುಚಕ್ರ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಯಾರ ಗೈನಕಾಲಜಿಸ್ಟ್ನ ನೀವು ಭೇಟಿಯಾಗಿ ಖಂಡಿತ ಅವ್ರ ಹತ್ರ ಬರೆಸ್ಕೊಳ್ಳಿ ನೀವು ಪ್ರಿಸ್ಕ್ರಿಪ್ಷನ್ನ. ಆಮೇಲೆ ಏನು ಕಾರಣ, ಇನ್ನೂ ಕೆಲವು ಹಾರ್ಮೋನುಗಳು, ಥೈರಾಯ್ಡ್ ಹಾರ್ಮೋನು ಮತ್ತು ಬೇರೆ ಇನ್ನೇನಾದ್ರು ತೊಂದರೆ ಇದೆಯಾ ಅಂತಲೂ ನೋಡಬೇಕಾಗತ್ತೆ. ಅದನ್ನೆಲ್ಲ ಕೆಲವು ಪರೀಕ್ಷೆಗಳನ್ನು ಮಾಡಿದಾಗ ಯಾವ ರೀತಿ ನಿಮಗೆ ಚಿಕಿತ್ಸೆ ಕೊಡ್ಬೋದು ಅಂತ ಗೊತ್ತಾಗುತ್ತೆ. ಅದಕ್ಕೆ ಮುಂಚೆ ಈ ರೀತಿ ನೀವು ಟ್ಯಾಬ್ಲೆಟ್ಸ್ ತೊಗೊಂಡಾಗ ನೀವು ಅದನ್ನು ಋತುಚಕ್ರ ಅದನ್ನು ರೆಗ್ಯುಲರ್ ಮಾಡಿಕೊಂಡು ಮತ್ತು ನೀವು ಗರ್ಭಧಾರಣೆನೂ ಆಗದ ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆ.
ಅಂದರೆ ಈ ರೀತಿ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಮುಂದೆ ಅವರಿಗೆ ಮಕ್ಕಳಾಗೋದಕ್ಕೆ ಏನಾದರೂ ತೊಂದರೆ ಆಗುತ್ತೆ? ಖಂಡಿತವಾಗ್ಲೂ ಇಲ್ಲ. ಬಹಳಷ್ಟು ಜನರಲ್ಲಿ ಅದೇ ತಪ್ಪು ತಿಳುವಳಿಕೆ ಇರೋದು. ಅದೇನಂದ್ರೆ ಈಗ ಟ್ಯಾಬ್ಲೆಟ್ ತಗೊಂಡ್ಬಿಟ್ರೆ ಅವ್ರು ಬಹಳಷ್ಟು ಜನ ಇನ್ನೂ ಮದುವೆ ಆದ ಹೊಸರಲ್ಲಿ ಮೊದಲು ಹೇಳ್ಕೊಟ್ಬಿಟ್ಟಿರ್ತಾರೆ ಅವ್ರು ದೊಡ್ಡವರೆಲ್ಲ ಯಾರು, ಏನ್ ಬೇಕಾದ್ರೂ ಮಾಡು, ಡಾಕ್ಟರ್ ಹೇಳ್ತಾರೆ ಬೇಕಾದಂಗೆ, ಆದ್ರೆ ನೀ ಟ್ಯಾಬ್ಲೆಟ್ ಮಾತ್ರ ತಗೋಬೇಡ ಅಂತ. ಅವ್ರಿಗೆ ಆದ್ರಿಂದ ಅದೊಂಥರ ಭಯ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ, ಹಂಗ ಅನ್ಕೊಂಡ್ಬಿಟ್ರತ್ತೆ. ಅಂದ್ರೆ ಯಾರಿಗೆ ಟ್ಯಾಬ್ಲೆಟ್ಸ್ ಕೊಡಬಾರ್ದು, ಯಾರಲ್ಲಿ ತೊಂದರೆ ಇರುತ್ತೆ ಅದನ್ನ ನೋಡಿ ವೈದ್ಯರು ನಿರ್ಧಾರ ಮಾಡಿ ಕೊಡ್ತಾರೆ. ಅವ್ರು ಕೊಡಬಾರ್ದು, ಅದರಿಂದ ತೊಂದರೆ ಆಗೋ ತರ ಇದೆ ಅಂದ್ರೆ ವೈದ್ಯರೇ ಕೊಡೋದಿಲ್ಲ. ಹಾಗಾಗಿ ಒಂದ್ಸಲ ವೈದ್ಯರ ಹತ್ರ ಹೋಗಿ ಕೂತು ಮಾತಾಡಿ ಅದನ್ನ ತಗೊಂಡಾಗ ಖಂಡಿತ ಅಂತ ತೊಂದರೆ ಏನಾಗೋದಿಲ್ಲ. ನೆಕ್ಸ್ಟ್ ಕಾಲರ್ ಸೌದಿ ಅರೇಬಿಯಾದಿಂದ ಕರೆ ಮಾಡಿದ್ದಾರೆ, ರಮೇಶ್ ಅನ್ನೋರು. ರಮೇಶ್, ಹೇಳಿ, ಏನು ವಿಚಾರ, ಏನು ಸಮಸ್ಯೆ ಇದೆ ನಿಮಗೆ? ರಮೇಶ್, ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮಗೆ? ಹೌದು ಸರ್, ಕೇಳ್ತಾ ಇದೆ. ಹೇಳಿ, ಏನು ಸಮಸ್ಯೆ ಇದೆ ಹೇಳಿ. ಸರ್, ಮೇಡಮ್ ಹತ್ರ ಮಾತಾಡ್ಬೇಕು. ಖಂಡಿತ ಹೇಳಿ ರಮೇಶ್ ಅವರೇ. ಮೇಡಮ್, ಇದು ಹೇಗೆ ಹೇಳ್ಬೇಕಂತ ಗೊತ್ತಾಗ್ತದೆ. ಇದು ಬುಧ ಸಂಭೋಗ ಮಾಡುವುದರಿಂದ ಏನಾದ್ರೂ ತೊಂದರೆ ಇದೆಯಾ? ಈಗ ಅದರಿಂದ ಸಂಭೋಗ ಮಾಡೋದ್ರಿಂದ ಈಗ 2-3 ವಿಷಯಗಳು ತಿಳ್ಕೊಳ್ಬೇಕು. ಒಂದು, ಗುದ ಸಂಭೋಗ ಅಂತ ಹೇಳಿದ್ರೆ ಇತ್ತೀಚೆಗೆ ಕೆಲವು ಸಂದರ್ಭಗಳಲ್ಲಿ ಕೋರ್ಟ್ ಮಾನ್ಯ ಮಾಡಿದೆ ಅದನ್ನ. ಮತ್ತೆ ಗುದ ಸಂಭೋಗ ಮಾಡಬೇಕಾದ್ರೆ ಅದು ಸಹಜ ಸಂಭೋಗ ಕ್ರಿಯೆ ಥರದ ಮಾರ್ಗ ಆಗಿಲ್ಲದೆ ಇರೋದ್ರಿಂದ ಅದರಲ್ಲಿ ಕೆಲವು ಸಲ ಈಗ ಪೆಟ್ಟಾಗುವಂಥ ಸಾಧ್ಯಗಳು, ಹರಿಯುವಂಥ ಸಾಧ್ಯತೆಗಳು ಅದಿರುತ್ತೆ. ಹಾಗಾಗಿ ಅದರಲ್ಲಿ ಕಾಂಡೋಮ್ನ ಬಳಕೆ ಮಾಡಲೇಬೇಕು. ಮತ್ತು ಹೆಚ್ಚಿನ ಒಂದು ಜೆಲ್ಲಿ ಆ ಥರ ಒಂದು ಉಪಯೋಗಿಸ್ಕೊಳ್ಬೇಕು, KY ಜೆಲ್ಲಿ ಈ ಥರ ಒಂದು ಮುಲಾಮನ್ನು ಉಪಯೋಗಿಸಿ ಅದನ್ನು ಸಂಭೋಗ ಕ್ರಿಯೆ ನಡೆಸಬೇಕಾಗತ್ತೆ. ಇಲ್ಲ ಅಂದರೆ ಅದು ಹೆಚ್ಚಿಗೆ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಅದರೊಳಗೂ ಕೆಲವರಲ್ಲಿ ಈ ರೀತಿ. ಹಾಂ, ಹೇಳಿ. ಅಲ್ಲ ಮೇಡಮ್, ಕಾಂಡಮ್ ಇಲ್ಲದೆ ಕಾಂಡಮ್ ಉಪಯೋಗಿಸದೆ ಮಾಡಿದ್ರೆ ಏನಾದ್ರು ತೊಂದರೆ ಇದೆ? ಹೌದು, ಖಂಡಿತ ತೊಂದರೆ ಆಗುತ್ತೆ. ಯಾಕಂದ್ರೆ ಅದರಿಂದ ಸೋಂಕು ಬರೋವಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಅದರೊಳಗೂ ಅಕಸ್ಮಾತ್ ಏನಾದರೂ ಇನ್ನೊಂದು ವ್ಯಕ್ತಿಗೆ ಸೋಂಕು ಏನಾದರೂ ಅಥವಾ ಲೈಂಗಿಕ ಕಾಯಿಲೆಗಳಿದ್ರೆ ಬಹಳ ಬೇಗ ನಿಮಗೆ ಅದು ಕಾಯಿಲೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಳೇಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕಾಲರ್ ಬೆಂಗಳೂರಿನಿಂದ ರೇಖಾನ್ ಅವ್ರು ಕರೆ ಮಾಡಿದ್ದಾರೆ. ರೇಖಾ, ಹೇಳಿ, ಏನು ಸಮಸ್ಯೆ ನಿಮಗೆ? ಹಲೋ, ಹೇಳಿ ರೇಖಾ. ನಾವು ಒಂದ್ ಸ್ವಲ್ಪ ಅವ್ರ ಹತ್ರನೇ ಹೇಳಿ ಮಾ, ನಾ ಕೇಳಿಸ್ಕೊಳ್ತಾ ಇದ್ದೀನಿ, ಹೇಳಿ. ಹಲೋ, ಹೇಳಿ. ನಿಮ್ಮ ಹತ್ರ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿದ್ವಿ. ಇವಾಗ ಏನ್ ಸಮಸ್ಯೆ, ಏನ್ ಹೇಳಿ ಇವಾಗ ಸಮಸ್ಯೆ? ಅಂದ್ರೆ ನಾವು ಲಾಸ್ಟ್ ಮಂತ್ ನಮ್ಮ ಅತ್ತಿಗೆ ಹತ್ರ ಭೇಟಿ ನೀಡಿದಾಗ ಅವ್ರ ಪ್ರೆಗ್ನೆನ್ಸಿ ಒಳಗೆ ಯಾವ ಒಂದು ವಿಧವಾದ ತೊಂದರೆ ಇಲ್ಲ. ಸೆಕೆಂಡ್ ಅಲ್ಲಿ HA, T3, T4, TSH, FSH, LH, PL ಟೆಸ್ಟ್ ಮಾಡ್ಸಕ್ ಹೇಳಿದ್ದಾರೆ. ಆಮೇಲೆ ಪೀರಿಯಡ್ಸ್ ಆಫ್ ಸೆಕೆಂಡ್ ಡೇಗೆ, ಆಮೇಲೆ 6th ಡೇಗೆ HSG ಟ್ಯೂಬ್ ಟೆಸ್ಟ್ ಬೇರೆ ಮಾಡ್ಸಕ್ ಹೇಳಿದ್ದಾರೆ. ಸರಿ. ಅದು ನಿಮ್ಮಲ್ಲಿ ಒಂದು ಇದೇನಾ ಅಂತ ಕೇಳಕ್ಕೋಸ್ಕರ ನಾನು ನಿಮ್ಗೆ ಕಾಲ್ ಮಾಡಿ ಕೇಳ್ತಾ ಇದ್ದೀನಿ. ಎಲ್ಲ ಕಡೆನೂ ಮಾಡ್ತಾರಮ್ಮ, ಅದೆಲ್ಲ ಎಲ್ಲ ಕಡೆ ಅದು ಫೆಸಿಲಿಟೀಸ್ ಇದ್ದೇ ಇರುತ್ತೆ. ಈಗ ಎಲ್ಲಿ ಬೇಕಾದರೂ ಅದನ್ನ ಮಾಡ್ತಾರೆ, ಅದನ್ನು ಫೆಸಿಲಿಟೀಸ್ ಇರುತ್ತೆ. ಓಕೆ ಮೇಡಮ್, ಈಗಾಗಲೇ ತುಂಬ ಜನಗಳ ಒಂದು ಆರೋಪ ಇದೆ, ನಾವು ಪತ್ರ ಬರೀರಿ ಅಂತ ಹೇಳ್ತೀರಾ, ಪತ್ರ ಬರೆದ್ರೆ ಅದಕ್ಕೆ ಉತ್ತರವನ್ನು ಕೊಡೋದೇ ಇಲ್ಲ ಅಂತಕ್ಕಂಥ ಅದನ್ನು ಕೂಡ ಕೋಟ್ ಮಾಡೇ ಹೇಳಿದ್ದಾರೆ. ಹಾಗಾಗಿ ಕೆಲವು ಪತ್ರಗಳನ್ನು ಓದಲೇಬೇಕಾಗುತ್ತೆ. ಈ ಪತ್ರವನ್ನು ಬರೆದಿರ್ತಕ್ಕಂಥವ್ರು ಸುನಿಲ್ ಅಂತಂದ್ಬಿಟ್ಟು, ಇವರ ವಯಸ್ಸು 52 ವರ್ಷ, ಚಿಕ್ಕಮಗಳೂರಿನಿಂದ. ನಾನು ಸುಮಾರು ವರ್ಷಗಳ ಹಿಂದೆ ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೆ. ಆಕೆಯ ಜೊತೆ ಅನೇಕ ಸಾರಿ ಸಂಭೋಗವನ್ನು ಕೂಡ ಮಾಡಿದ್ದೆ. ಆದರೆ ಆಕೆ ಅಕಾಲ ಮೃತ್ಯುವಿಗೆ ತುತ್ತಾದಳು ಮದುವೆ ಆಗೋದಕ್ಕೂ ಮೊದಲೇ. ಆಮೇಲೆ ನಾನು ಮದುವೆ ಆಗೋಕ್ಕೆ ಹೋಗಲಿಲ್ಲ. ಈಗ ನನಗೆ 52 ವರ್ಷ, BP ಇದೆ, ಶುಗರ್ ಇದೆ. ಈಗ ನನಗೆ ಒಂಟಿತನ ತುಂಬ ಕಾಡ್ತಾ ಇದೆ. ನಾನು ಮತ್ತೊಂದು ಮದುವೆ ಆಗಬಹುದಾ? ಮದುವೆ ಆದ ನಂತರ ನಾನು ಮತ್ತೆ ಲೈಂಗಿಕ ಕ್ರಿಯೆಯಲ್ಲಿ ಸುಖ ಪಡಬಹುದಾ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಈಗ ಮದುವೆಗೆ ಅಂತ ಹೇಳಿದ್ರೆ ಯಾವುದೇ ವಯಸ್ಸಿನಲ್ಲೂ ಕೂಡ ಮದುವೆ ಮಾಡ್ಕೊಳ್ಬಹುದು. ಈಗ ಫಾರಿನಲ್ಲೆಲ್ಲ ಹೋದ್ರೆ 80-90 ವರ್ಷದಲ್ಲಿ ಕೂಡ ಅವ್ರ ಮದುವೆಗಳು ಮಾಡ್ಕೊಳ್ತಾರೆ. ಇವ್ರಿಗಂದ್ರೆ ಏನಂದ್ರೆ ಕೆಲವು ವಿಷಯಗಳನ್ನ, ಅದು ಮದುವೆ ಅನ್ನೋದು ಒಂದು ಲೈಂಗಿಕ ಸಂಪರ್ಕ ಒಂದು ಭಾಗವಾದ್ರೆ ಬೇರೆ ರೀತಿ ಕೂಡ ಈಗ ಅವ್ರು ಒಂಟಿತನ ಕಾಡ್ತಾ ಇದೆ ಅಂತ, ಸಂಗಾತಿತನಕ್ಕೆ, ಸುಖ ದುಃಖ ಹಂಚ್ಕೊಳ್ಳಕ್ಕೆ, ಮನೆಗೆ ಅಂತ ಬಂದ್ರೆ ಇನ್ನೊಬ್ರು ನನಗಾಗಿ ಕಾಯೋರು ಇದ್ದಾರೆ ಅನ್ನೋ ಒಂದು ಆ ಭಾವನೆಗೆ, ಆ ಭಾವನಾತ್ಮಕವಾಗಿ ಒಂದು ತೃಪ್ತಿಗೆ, ಇದೆಲ್ಲದೂ ಕೂಡ ಬೇರೆ ರೀತಿಯಾಗಿ ಕೂಡ ಒಂದು ಸಂಗಾತಿತನಕ್ಕೋಸ್ಕರವಾಗಿ ಮದುವೆ ಅನ್ನೋದು ಒಂದು ಬಂಧನ ಅವ್ರಿಗೆ ಸಹಾಯ ಮಾಡುತ್ತೆ. ಒಬ್ರಿಗಾಗಿ ಒಬ್ರು ಇದ್ದಾರೆ ಅನ್ನೋದಕ್ಕೋಸ್ಕರ. ಇದ್ರ ಜೊತೆಗೆ ಲೈಂಗಿಕ ಸಂಪರ್ಕಕ್ಕೆ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಡಯಾಬಿಟಿಸು, ಬ್ಲಡ್ ಪ್ರೆಷರ್ ಅದೆಲ್ಲ ಇದೆ ಅಂತ ಹೇಳಿದ್ದಾರೆ. ಸ್ವಲ್ಪ ಮಟ್ಟಿಗೆ ಲೈಂಗಿಕ ಸಮಸ್ಯೆಗಳು ಬರುತ್ತೆ ಈ ರೀತಿ ಕಾಯಿಲೆಗಳಿದ್ದಾಗ. ಆದ್ರೆ ಅವ್ರು ಮದುವೆ ಆಗ್ಬೇಕಾದ್ರೆ ಈಗ 52 ವಯಸ್ಸಿನಲ್ಲಿ ಒಂದು 25 ವಯಸ್ಸು 30 ವಯಸ್ಸು ಹುಡುಗಿಯರನ್ನ, ಚಿಕ್ಕ ವಯಸ್ಸಿನವ್ರನ್ನ ಮಾಡ್ಕೊಂಡಾಗ ಹೆಚ್ಚಿಗೆ ಸಮಸ್ಯೆ ಆಗ್ಬೋದು. ಸ್ವಲ್ಪ ವಯಸ್ಸಾದವರು ಆ ರೀತಿ ಮಾಡ್ಕೊಂಡಾಗ ಆ ವಯಸ್ಸಿನಲ್ಲಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಇವ್ರಿಗೆ ಲೈಂಗಿಕ ಸಂಪರ್ಕದಲ್ಲಿ ತೊಂದರೆ ಇದ್ದಾಗ
ಚಿಕ್ಕ ವಯಸ್ಸಿನ ಹುಡುಗಿಯರಾದರೆ ಅವರ ಒಂದು ಆಸಕ್ತಿ ಹೆಚ್ಚಿದ್ದಾಗ ಅವರಿಬ್ಬರಲ್ಲಿ ಲೈಂಗಿಕ ಸಂಪರ್ಕದಲ್ಲಿ ತೊಂದರೆ ತೊಡಕುಗಳು ಬರೋ ಸಾಧ್ಯತೆಗಳು ಇರುತ್ತೆ. 52 ವಯಸ್ಸಿನಲ್ಲಿ ಕೂಡ ಮಕ್ಕಳಾಗೋ ಸಾಧ್ಯತೆ ಅವ್ರಿಗಿದ್ದೇ ಇರುತ್ತೆ. ಹಾಗೆ ಅದನ್ನು ಕೂಡ ಅವ್ರು ಪ್ರಯತ್ನ ಮಾಡೋಕ್ಕೆ ಇದೆಲ್ಲ ಸಾಧ್ಯತೆಗಳಿರುತ್ತೆ. ಮತ್ತು ಕೆಲವು ಚಿಕಿತ್ಸೆ ತಗೊಳ್ಬೇಕಾಗತ್ತೆ ಲೈಂಗಿಕ ಸಮಸ್ಯೆಗಳಿತ್ತು ಅಂತ ಹೇಳಿದರೆ. ಹಾಗೂ ಒಂದು ವಯಸ್ಸಿನ ನಂತರ ಈ ಕಾಯಿಲೆಗಳಿಂದ ಸಂಪೂರ್ಣವಾಗಿ ಅವ್ರಿಗೆ ನಿಮಿರ್ ದೌರ್ಬಲ್ಯ ಆ ಥರ ಬಂದಾಗ ಈಗಿನ್ನೂ ಒಂದು ಶಿಶ್ನದ ಕಸಿ ಮಾಡೋ ಥರ ಫಿನೈಲ್ ಇಂಪ್ಲಾಂಟ್ಸ್ ಅದೆಲ್ಲ ಆಪರೇಷನ್ ಎಲ್ಲ ಕೂಡ ಲಭ್ಯ ಇದೆ. ಸೊ ಅವ್ರಿಗೆ ಯಾವುದಾದ್ರೂ ಒಂದು ರೀತಿ ನಾವು ಸಹಾಯ ಮಾಡೋಕ್ಕಾಗುತ್ತೆ. ಅಂದರೆ ನಿಮ್ಮ ಸಜೆಷನ್ ಮದುವೆ ಅನ್ನೋದನ್ನ ಕೇವಲ ಸೆಕ್ಸ್ ಅನ್ನೋ ದೃಷ್ಟಿನಲ್ಲಿ ಮಾತ್ರ ನೋಡೋದು ಬೇಡ, ಎಲ್ಲ ರೀತಿಯಲ್ಲಿ ಓವರ್ ಆಲ್ ಇದರದೊಳಗೆ ನೋಡಬೇಕಾಗುತ್ತೆ. ಓಕೆ ಇನ್ನು ಸಾಕಷ್ಟು ಜನರ ಜೊತೆ ಮಾತನಾಡ್ತೀವಿ, ಸಾಕಷ್ಟು ಪತ್ರಗಳು ಕೂಡ ಇದೆ, ಓದ್ತೀವಿ. ಅದಕ್ಕೂ ಮುನ್ನ ಮತ್ತೊಂದು ವಿರಾಮ.